ಈ ಒಂದು ವೆಬ್ ಸೀರೀಸ್ ನೋಡಿದ್ರೆ ನಿಮ್ಮ ತಲೆ ತಿರುಗೋದು ಪಕ್ಕ. ಹೌದು, ಇಷ್ಟೊಂದು ಡೇಂಜರ್ ಸ್ಟೋರಿ ನಾನು ಯಾವತ್ತೂ ನೋಡಿಲ್ಲ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವೆಬ್ ಸೀರೀಸ್ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ರಾಖಾ ಎಂಬ ಒಂದು ತೆಲುಗು ಇಂಡಸ್ಟ್ರಿಯಿಂದ ಬಂದಿರುವ ಈ ಒಂದು ವೆಬ್ ಸೀರೀಸ್ ಇದೊಂದು ಕ್ರೈಮ್ ಮತ್ತು ಸಸ್ಪೆನ್ಸ್ ಒಂದು ವೆಬ್ ಸೀರೀಸ್ನ ಸ್ಟೋರಿಯಾಗಿದೆ. ಅಷ್ಟಕ್ಕೂ ಈ ಒಂದು ವೆಬ್ ಸೀರೀಸ್ ಹೇಗಿದೆ, ಕತೆ ಯಾವ ರೀತಿ ಬದಲಾಗುತ್ತೆ ಮತ್ತು ಈ ಒಂದು 8 ಎಪಿಸೋಡ್ಗಳು ಇದು ಅಮೆಝಾನ್ ಪ್ರೈಮ್ ಎಂಬ ಒಂದು OTT ಪ್ಲಾಟ್ಫಾರ್ಮಲ್ಲಿ ನಿಮಗೆ ಈ ಒಂದು ವೆಬ್ ಸೀರೀಸ್ ಸಂಪೂರ್ಣವಾಗಿ ನೋಡಕ್ಕೆ ಸಿಗುತ್ತದೆ. ಸೊ ಹಾಗಾದರೆ ಬನ್ನಿ, ರಾಖಾ ಎಂಬ ಒಂದು ವೆಬ್ ಸೀರೀಸ್ನ ಕತೆ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಅದರ ಜೊತೆಗೆ ಡಿಸ್ಕಸ್ ಕೂಡ ಮಾಡೋಣ ಕತೆ ಹೇಗಿದೆ ಅಂತ. ಸೊ ನಾನು ಮಾಡುವಂಥ ರಿವ್ಯೂ ಆಗ್ಬೋದು ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡು ಮುಖಾಂತರ ನೀವು ನನಗೆ ಸಪೋರ್ಟ್ ಮಾಡಬಹುದು. ಹಾಗಾದರೆ ಬನ್ನಿ ಕತೆ ಕಡೆ ಹೋಗೋಣ. ಈ ಒಂದು ವೆಬ್ ಸೀರೀಸ್ನ ಕತೆ ನಡೆಯೋದು ಒಬ್ಬ ಡೇಂಜರಸ್ ವ್ಯಕ್ತಿಯ ಸುತ್ತುತ್ತದೆ. ಅವನ ಒಂದು ಪಾಸ್ಟ್ ಲೈಫಲ್ಲಿ ತುಂಬನೇ ಡಾರ್ಕ್ ಆಗಿರುತ್ತದೆ. ಆದರೆ ಅವನು ಹೊರಗಡೆ ತುಂಬ ಒಬ್ಬ ನಾರ್ಮಲ್ ಮನುಷ್ಯನ ರೀತಿ ಬದುಕು ನಡೆಸುತ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ಒಂದು ಇನ್ಸಿಡೆಂಟ್ ನಂತರ ಕಂಪ್ಲೀಟಾಗಿ ಅವನ ಲೈಫ್ ಚೇಂಜ್ ಕೂಡ ಆಗುತ್ತದೆ ಮತ್ತು ಪೊಲೀಸ್ ಮಿಸ್ಟೋರಿ ಸೀಕ್ರೆಟ್ ಎಲ್ಲವೂ ಮಿಕ್ಸ್ ಆಗಿರುವ ಈ ಒಂದು ಸ್ಟೋರಿ ಮುಂದಕ್ಕೆ ಬೇರೆ 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 ತಿರುವು ಕೂಡ ಪಡೆದುಕೊಳ್ಳುತ್ತದೆ. ಹಾಗೆ ವೆಬ್ ಸೀರೀಸ್ ನೋಡುವಾಗ ಪ್ರತಿ ಒಂದೊಂದು ಎಪಿಸೋಡ್ಗಳ ನಂತರ ಒಂದೊಂದು ಟ್ವಿಸ್ಟ್ ಬರುತ್ತದೆ. ಟ್ವಿಸ್ಟ್ಗಳು ನೋಡಿದ ಮೇಲೇ ನಿಮ್ಮ ತಲೆ ಪಕ್ಕ ತಿರುಗಿ ಹೋಗುತ್ತದೆ. ಏಕೆಂದರೆ ಅಷ್ಟೊಂದು ಟ್ವಿಸ್ಟ್ಗಳ ಮಧ್ಯದಲ್ಲಿ ಆ ಒಂದು ಸಸ್ಪೆನ್ಸ್ ತುಂಬ ಚೆನ್ನಾಗಿಯೇ ಕ್ರಿಯೇಟ್ ಆಗುತ್ತದೆ. ಸೊ ಹಾಗೆ ಕೊನೆ ಎಪಿಸೋಡ್ನಲ್ಲಿ ಬಂದಾಗನೇ ಎಲ್ಲವೂ ಸತ್ಯ ನಂತರ ಏನು ಆಗಿದೆ, ಯಾವೊಂದು ಕೊಲೆ, ಆ ಒಂದು ಕ್ರೈಮ್ಗೆ ಮೇನ್ ರೀಸನ್ ಎಲ್ಲವೂ ಕೂಡ ರಿವೀಲ್ ಆಗ್ತಾ ಹೋಗುತ್ತದೆ. ಆ ಒಂದು ಕೊನೆ ಎಪಿಸೋಡೇ ಬಿಗ್ ಶಾಕ್ ಆಗಿ ಕೊಡ್ತಾರೆ ಈ ಒಂದು ವೆಬ್ ಸೀರೀಸ್ನ ಡೈರೆಕ್ಟರ್ ಅವರು. ಟೋಟಲಿ ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಒಂದು ವೆಬ್ ಸೀರೀಸ್ ಆಗಿದೆ. ನೀವು ಒಬ್ಬರು ಸಸ್ಪೆನ್ಸ್ ಕ್ರೈಮ್ ಮೂವಿ ಅಥವಾ ವೆಬ್ ಸೀರೀಸ್ ನೋಡೋಕ್ಕೆ ಇಷ್ಟಪಡ್ತಿದ್ರೆ ಇದೊಂದು ಬೆಸ್ಟ್ ವೆಬ್ ಸೀರೀಸ್ ನಿಮಗೆ ಆಗಲಿದೆ. ಹೌದು, ಏಕೆಂದರೆ ಈ ಒಂದು ಸಿನಿಮಾದಲ್ಲಿ ಒಂದು ಕ್ರೈಮ್ ಇದೆ, ಸಸ್ಪೆನ್ಸ್ ಎಲಿಮೆಂಟ್ ಕೂಡ ಇದೆ. ಆ ಒಂದು ಕತೆ ಹೇಳುವಂಥ ರೀತಿ, ಪ್ರತಿ ಒಂದೊಂದು ಎಪಿಸೋಡ್ ಕೊನೆಗೆ ಬರುವಂಥ ಟ್ವಿಸ್ಟ್ ಎಲ್ಲವೂ ಸಖತ್ತಾಗಿಯೇ ಇದೆ. ನಿಮಗೆ ತಲೆಯಲ್ಲಿ ಹುಳ ಬಿಡುವಂಥ ಒಂದು ಸಿನಿಮಾ ವೆಬ್ ಸೀರೀಸ್ ಆಗಿದೆ. ಸೊ ಇದು ಆಗಿತ್ತು ರಾಖಾ ಎಂಬ ಒಂದು ವೆಬ್ ಸೀರೀಸ್ನ ಸಿಂಪಲ್ ಅಪ್ಡೇಟ್ಸ್ ರಿವ್ಯೂ ಕನ್ನಡ ವಿಡಿಯೋ. ಸೊ ನಿಮಗೆ ಈ ಒಂದು ಕಂಟೆಂಟ್ ಅಥವಾ ನಾನು ಮಾಡುವಂಥ ವರ್ಕ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡು ಮುಖಾಂತರ ನೀವು ನನಗೆ ಸಪೋರ್ಟ್ ಮಾಡಬಹುದು. ಹಾಗಾದರೆ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ ಸ್ನೇಹಿತರೆ.